ಗಿಂಡಿ ಸಿಡಿಪಿಒ ಕಚೇರಿ ಅವ್ಯವಸ್ಥೆ ಅನಾವರಣ. ಗಿಂಡಿ ಸಿಡಿಪಿಒ ಕಚೇರಿಯಲ್ಲಿ ಅಧಿಕಾರಿಗಳ ದರ್ಬಾರ್, ನಿಯಮಗಳೆಲ್ಲ ಗಾಳಿಗೆ. ಅಲ್ಲ ಎಷ್ಟು ದಿನ ಡಿಡಿ ಆಫೀಸ್ನಾಗ ಅದಾರ ಏನದ ಅಂತ ಮೀಟಿಂಗ್ ಡಿಡಿ ಆಫೀಸ್ನಾಗ ಇಲ್ಲಿ ಬರೋಬ್ಬರಿ 21 ದಿನ ಆಯ್ತು ಬಂದ್ ಮೇಡಮ್. ನಾಪತ್ತೆಯಾದ್ರ ಸಿಡಿಪಿಒ ಅಧಿಕಾರಿ ಗೀತಾ ಗುತ್ತರಗಿಮಠ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಜನರ ಕರೆ ಸ್ವೀಕರಿಸಿದ ಅಧಿಕಾರಿ ಕುರ್ಚಿಯಲ್ಲಿ ಕೂರಲು ನೀವು ಅರ್ಹರಲ್ಲ ಎಂದು ಸುನಿಲ್ ಕೋಳಿ ವಾಗ್ದಾಳಿ. ಸುಮಾರು 21 ದಿನ ಆಯ್ತು ಡೈಲಿ ಬಂದು ಹೋಗೋದು ಮಾಡತ್ತೀನಿ ಮೇಡಮ್ ಅವರು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಮಾಹಿತಿ ಹಕ್ಕು ಕಾಯ್ದೆಗೂ ಆರ್ಟಿಐ ಇಲ್ಲ ಕೆಮ್ಮತ್ತು. ಪಾರದರ್ಶಕತೆ ಮರೆತಂತಹ ಇಂಡಿ ಸಿಡಿಪಿಒ ಕಚೇರಿ. ನಮ್ಮದು ಒಂದು ಮಾಹಿತಿ ಕೇಳಬೇಕು. ಮಾಹಿತಿ ಒಂದು ಹಗರಣ ಆಗಿದೆ. ಹಗರಣ ಅದ್ರ ಬದಲು ಅವರು ಮ್ಯಾಗ ಲೆಟ್ರ್ ಕೊಟ್ಟಿದ್ದು ಎಲ್ಲ ಕೊಟ್ಟಿರೋ ಇವರು ಹೇಳಿಕೆ ತುಂಬ ಹೇಳ್ಯಾರ. ಇವರು ಮೇಡಮ್ ಅವ್ರು ಒಟ್ಟ ಆಫೀಸ್ ಬರಲ್ಲ, ಇದ್ರ ವಿಷಯ ಗೊತ್ತಾಗಿ ಇವ್ರು ಆಫೀಸ್ ಬರಲ್ಯಾರ. ಕಚೇರಿ ಸಿಬ್ಬಂದಿಗಳಿಗೆ ಇಲ್ಲ ಐಡಿ ಕಾರ್ಡ್. ಯಾರ ಅಧಿಕಾರಿ ಯಾರ ಮಧ್ಯವರ್ತಿ ಗೊಂದಲದಲ್ಲಿ ಸಾರ್ವಜನಿಕರು. ಮತ್ತು ಇಲ್ಲಿ ಆಫೀಸ್ನಾಗ ಯಾರು ಡ್ಯೂಟಿ ಇರ್ಲಾರವರೆಲ್ಲ ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ಇವರು ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಯಾರೂ ಐಡಿ ಕಾರ್ಡ್ ಹಾಕೊಳ್ಳಲ್ಲ. ಯಾರೇ ಪಬ್ಲಿಕ್ ಬಂದರೂ ಭೀ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಶಾಸಕರ ವಿರುದ್ಧವೂ ಸುನಿಲ್ ಕೋಳಿ ಕಿಡಿ. ಬೇಜವಾಬ್ದಾರಿ ಅಧಿಕಾರಿಗಳ ವಿರುದ್ಧ ಶಾಸಕರ ಮೌನವೇಕೆ? ಶಾಸಕರು ಅವ್ರ ಇಲಾಖೆ ಒಳಗೆ ಇಲ್ಲೆಲ್ಲ ಸರಿಯಾಗಿದೆ ಅಂತ ಅವ್ರು ಹೇಳ್ತಾರೆ. ಆದರೆ ಇದು ಅವ್ರ ಗಮನಕ್ಕೆ ಇರಲಿ ಅಂತೇಳಿ ನಾವು ವಿನಂತಿ ಮಾಡ್ತೇವೆ. ಅಧಿಕಾರಿಗಳ ಧೋರಣೆ ಬದಲಾಗದಿದ್ರೆ ಬೀದಿಗಿಳಿದು ಹೋರಾಟ. ಜೈ ಕರ್ನಾಟಕ ಸಂಘಟನೆಯಿಂದ ಫೈನಲ್ ವಾರ್ನಿಂಗ್. ಈಗ ಇದ್ರ ಬಗ್ಗೆ ಅವರು ಕ್ರಮ ತೊಳಿಲ್ಲಪ್ಪ, ಇದ್ರ ಮೇಡಮ್ ಅವ್ರು ಇಲ್ಲಿ ಬಂದು ಸರಿಯಾಗಿ ಡ್ಯೂಟಿ ಮಾಡಲಿಲ್ಲಪ್ಪ ಅಂದ್ರೆ, ಪಬ್ಲಿಕ್ ರೆಸ್ಪಾನ್ಸ್ ಮಾಡಲಿತ್ತಪ್ಪ ಅಂದ್ರೆ ನಾ ಇಲ್ಲ ಒಂದು 5-6 ದಿನದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕು. ಭ್ರಷ್ಟಾಚಾರ ಮತ್ತು ನಿರ್ಲಕ್ಷ್ಯದ ಅಡ್ಡಿಯಾಯಿತೆ ಶಿಶು ಅಭಿವೃದ್ಧಿ ಇಲಾಖೆ. ಇಂಡಿಯಲ್ಲಿ ಪ್ರತಿಭಟನೆಯ ಬಿಸಿ. ಇಂಡಿ ಸಿಡಿಪಿಒ ಕಚೇರಿಯಲ್ಲಿ ಅರಾಜಕತೆ, ಸಾರ್ವಜನಿಕರಿಗೆ ಸಿಗದ ಸ್ಪಂದನೆ. ಜೈ ಕರ್ನಾಟಕ ಸಂಘಟನೆಯಿಂದ ಅಧಿಕಾರಿ ಗೀತಾ ಗುತ್ತರಗಿಮಠ್ ವಿರುದ್ಧ ಗಂಭೀರ ಆರೋಪ ಮಾಡಲಾಗ್ತಾ ಇದೆ. ಶಾಸಕರೇ ಗಮನ ಹರಿಸಿ, ಇಲ್ಲದಿದ್ರೆ ತೀವ್ರ ಹೋರಾಟ. ಸುನಿಲ್ ಕೋಳಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಐಡಿ ಕಾರ್ಡ್ ಇಲ್ಲದ ಸಿಬ್ಬಂದಿ, ಕಚೇರಿಯಲ್ಲೇ ಕಾಣದ ಅಧಿಕಾರಿಗಳು. ಇದು ಇಂಡಿ ಕಚೇರಿಯ ಕರಾಳ ಮುಖ. ನಾನು ಜೈ ಕರ್ನಾಟಕ ಸಂಘಟನೆ ತಾಲೂಕು ಅಧ್ಯಕ್ಷ ಸುನಿಲ್ ಕೋಳಿ ಅಂತ ಮಾತಾಡ್ತಿದ್ರು. ಏನಿಲ್ಲರಿ, ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಸುಮಾರು 21 ದಿನ ಆಯ್ತು. 21 ದಿನ ಆಯಿತು ಡೈಲಿ ಬಂದು ಹೋಗೋದು ಮಾಡತ್ತೀನಿ ರೀ. ಮೇಡಮ್ ಅವ್ರು ಫೋನ್ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಇಲ್ಲಿ ಯಾರೂ ಆಫೀಸರ್ಸ್ ಅವ್ರು ಕೇರ್ ಮಾಡ್ತಾಯಿಲ್ಲ. ಒಳಗೆ ಮೇಡಮ್ ಅವ್ರು ಎಲ್ಲಿದಾರ ಅಂತ ಕೇಳಿದ್ರೆ ಬರೀ ಡಿ ಡಿ ಆಫೀಸ್ನಾಗ ಅಲ್ಲಿ ಮೀಟಿಂಗ್ ಅದ, ಇಲ್ಲಿ ಮೀಟಿಂಗ್ ಅದ, ಇದೇ ಹೇಳಕತ್ತಾರ. 21 ದಿನ ಆಯ್ತು ನಾ ಇಲ್ಲಿ ಬಂದು ಹೊಂಟು. ಮೇಡಮ್ ಅವ್ರಿಗೆ ಒಂದು ದಿನಕ್ಕೆ ಒಂದು 30 ಸಲ ಫೋನ್ ಹಚ್ತೀನಿ. GPS ಫೋಟೋ ಅದೆಲ್ಲ ಅದ, ಒಟ್ಟ ಫೋನ್ ತೆಗಿತಾಯಿಲ್ಲ, ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ನಮ್ಮ ಬಳಿಯಾಗ 15-20 ದಿನ GPS ಫೋಟೋ ಅದ. ಇವತ್ತು ಇಲ್ಲಿ ಆಫೀಸ್ಗೆ ಬಂದ್ರೆ, ಒಳಗಡೆ ಆಫೀಸ್ಗೆ ಬಂದು ಕೇಳಿದ್ರೆ ಮೇಡಮ್ ಅವರು ಚೇಂಬರಿಗೆ ಬಂದ್ರೆ, ಮೇಡಮ್ ಅವ್ರ ಚೇಂಬರ್ದಾಗ ಅವ್ರ ಹೆಸರಿಲ್ಲ. ಚೇಂಬರ್ ಮ್ಯಾಗ ಅವ್ರದ್ದು ಇವು ಮೇಡಮ್ ಅವ್ರು ಯಾರಂತೂ ಗೊತ್ತಾಗ್ತಾ ಇಲ್ಲ. ಇನ್ಚಾರ್ಜ್ ಇಲ್ಲ, ರಜದ ಮ್ಯಾಗಿಲ್ಲ. ಮೇಡಮ್ ಅವ್ರು ಆನ್ ಡ್ಯೂಟಿ ಅದ. ಡೈರೆಕ್ಟ್ ಅವ್ರು ಆಫೀಸ್ಗೆ ಬಂದಿಲ್ಲ, ಆದ್ರೆ ಆನ್ ಡ್ಯೂಟಿ ತೋರಿಸ್ತಾರೆ ಅವರು. ಇಲ್ಲಿ ಆಫೀಸ್ಗೆ ಬಂದಿಲ್ಲ. ಒಟ್ಟು ನಮ್ಮದು ಒಂದು ಮಾಹಿತಿ ಕೇಳಬೇಕು. ಮಾಹಿತಿ ಒಂದು ಹಗರಣ ಆಗಿದೆ. ಹಗರಣ ಅದ್ರ ಬದಲು ಅವರು ಮ್ಯಾಗ ಲೆಟ್ರ್ ಕೊಟ್ಟಿದ್ದು ಎಲ್ಲ ಕೊಟ್ಟಿರೋ ಇವರು ಹೇಳಿಕೆ ತುಂಬ ಹೇಳ್ಯಾರ. ಇವರು ಮೇಡಮ್ ಅವ್ರು ಒಟ್ಟ ಆಫೀಸ್ ಬರಲ್ಲ, ಇದ್ರ ವಿಷಯ ಗೊತ್ತಾಗಿ ಇವ್ರು ಆಫೀಸ್ ಬರಲ್ಯಾರ. ಮತ್ತು ಇಲ್ಲಿ ಆಫೀಸ್ನಾಗ ಯಾರೂ ಡ್ಯೂಟಿ ಇರ್ಲಾರವರೆಲ್ಲ ಕಂಪ್ಯೂಟರ್ ಯೂಸ್ ಮಾಡ್ತಾರೆ. ಮತ್ತು ಯಾರೂ ವ್ಯಕ್ತಿಗಳು ಕಂಪ್ಯೂಟರ್ ಯೂಸ್ ಮಾಡ್ತಾರೆ, ಯಾರೂ ಐಡಿ ಕಾರ್ಡ್ ಹಾಕೊಳ್ಳಲ್ಲ. ಯಾರೇ ಪಬ್ಲಿಕ್ ಬಂದರೂ ಭೀ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ. ಅವರು ಕುಡಿದಿದ್ದಾರೆ ಹಾಗೂ ಅವ್ರ ಜೊತೆಗೆ ಮಾತಾಡತ್ತಾರ ಕಿಶಂದ್ರ ಅವರಿಗೆ ಹೊಳ್ಳಿ ದಬ್ಬಾಳಿಕೆ ಮಾಡ್ತಾರೆ, ಕೈ ಹಿಡಿದು ಹೋಗ್ತಾರೆ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ. ಮತ್ತು ಇಲ್ಲಿ ಯಾರೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಸ್ಥಳೀಯ ಶಾಸಕರು ಅವ್ರ ಇಲಾಖೆ ಒಳಗೆ ಇಲ್ಲೆಲ್ಲ ಸರಿಯಾಗಿದೆ ಅಂತ ಅವ್ರು ಹೇಳ್ತಾರೆ. ಆದರೆ ಇದು ಅವ್ರ ಗಮನಕ್ಕೆ ಇರಲಿ ಅಂತೇಳಿ ನಾವು ವಿನಂತಿ ಮಾಡ್ತೇವೆ. ಅಲ್ಲ, ಈಗ ಮೊನ್ನೆ KDP ಮೀಟಿಂಗ್ದಾಗ MLA ಅವರು ಎಲ್ಲ ಮತಕ್ಷೇತ್ರದಾಗ ಎಲ್ಲ ಇದು ಭಾಳ ವ್ಯತ್ಯಾಸ ಇದೆ. ಇದು ಅವರು ದೌರ್ಜನ್ಯ ಮುಟ್ಟಿಲ್ಲ. ಇಲ್ಲಿ ಏನು ನಡೆದಂತ ಅವರಿಗೆ ಕಿವಿಗೆ ಆದೋ ಇಲ್ಲೋ ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ಅವರು ಪರೀಕ್ಷಣೆ ಮಾಡಬೇಕು. ಸಾರ್ವಜನಿಕರು ಕರೆಕ್ಟ್ ಭಾಳ ಪ್ರಾಬ್ಲಮ್ ಆಗ್ತಾರೆ. ಇಲ್ಲಿ ನಾವು ಅಷ್ಟೇ ಅಲ್ಲ, ಡೈಲಿ ಒಂದು 15-20 ದಿನ ಜನ ಬಂದು ಹೋಗ್ತಾರೆ. ಅವ್ರು ಯಾರಿಗೂ ರೆಸ್ಪಾನ್ಸ್ ಮಾಡ್ತಾಯಿಲ್ಲ. ಕೂತ್ ಸಾಕಾಗಿ ಹೋಗ್ತಾರೆ. ಈಗ ಇದ್ರ ಬಗ್ಗೆ ಅವರು ಕ್ರಮ ತೊಳಿಲ್ಲಪ್ಪ, ಇದ್ರ ಮೇಡಮ್ ಅವ್ರು ಇಲ್ಲಿ ಬಂದು ಸರಿಯಾಗಿ ಡ್ಯೂಟಿ ಮಾಡಲಿಲ್ಲಪ್ಪ ಅಂದ್ರೆ, ಪಬ್ಲಿಕ್ ರೆಸ್ಪಾನ್ಸ್ ಮಾಡಲಿತ್ತಪ್ಪ ಅಂದ್ರೆ ನಾ ಇಲ್ಲ ಒಂದು 5-6 ದಿನದಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡಬೇಕು. ಇಲ್ಲ, ತಾವು ಒಂದು ಹಗರಣ ಆಗಿದೆ ಅಂತ ಹೇಳಿದ್ರಿ, ಅದು ಮಾಧ್ಯಮದವ್ರ ಮುಂದೆ ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಹೇಳ್ತೀನಿ. ಮೇಡಮ್ ಅವ್ರ ಮಾಹಿತಿ ಮೇಡಮ್ ಅವ್ರದ್ದು ಒಂದು ಹೇಳಿಕೆ ತೊಗೊಂಡು ಅದು ಪ್ರೆಸ್ ಮೀಟ್ ಮಾಡಬೇಕಂತ ವಿನಂತಿ ಮಾಡೋದು.